ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಚುಂಚನಕುಪ್ಪೆ ಗ್ರಾಮ ಪಂಚಾಯಿತಿ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ. ದೊಡ್ಡ ಹಾಲದ ಮರ ಮಾರುತಿ ಎನ್ಕ್ಲೇವ್ ಬಳಿ ಆಯೋಜನೆ ಮಾಡಿದ್ದು, ಮಹಿಳೆಯರು ಪೂರ್ಣಕುಂಭ ಕಳಸ ಹೊತ್ತು ಅದ್ದೂರಿಯಾಗಿ ಡೋಲು ಕುಣಿತ ವಾದ್ಯಗಳೊಂದಿಗೆ ಎತ್ತಿನ ಗಾಡಿಯಲ್ಲಿ ಶಾಸಕರನ್ನು ಬರಮಾಡಿಕೊಂಡರು. ರಾಶಿ ಪೂಜೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದರು. ನಂತರ ಮಾತನಾಡಿದ ಅವರು, 17 ಪಂಚಾಯಿತಿ ಬರುತ್ತವೆ. 17 ಪಂಚಾಯಿತಿಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು. ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮ ಇದಾಗಿದ್ದು, ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಜನಸ್ಪಂದನ ಕಾರ್ಯಕ್ರಮ ಯೋಜನೆಗಳು ಅವರ ಮನೆ ಬಾಗಿಲಿಗೆ ಬರತಕ್ಕಂಥದ್ದು. ಚುಂಚನಕುಪ್ಪೆ ಗ್ರಾಮ ಪಂಚಾಯಿತಿ ಪಿಡಿಒ ಪುರುಷೋತ್ತಮ್ ಅವರು ಒಬ್ಬ ದಕ್ಷ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸದಸ್ಯರು ಸೇರಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಅವರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ಮಾತನಾಡಿದರು. ಗ್ರಾಮ ಪಂಚಾಯಿತಿ ವತಿಯಿಂದ ಹೊಲಿಗೆ ಯಂತ್ರ, ಟೈಲರ್, ವಿಕಲಚೇತನರಿಗೆ ವೀಲ್ಚೇರ್, ಸ್ವಸಹಾಯ ಸಂಘದವರಿಗೆ ಮಹಿಳೆಯರಿಗೆ ಕುಕ್ಕರ್ ವಿತರಣೆ ಮತ್ತು ಹಕ್ಕುಪತ್ರ ವಿತರಣೆ, ಕಾರ್ಮಿಕರ ಇಲಾಖೆಯಿಂದ ಕಿಟ್ ವಿತರಣೆ, ಅರಣ್ಯ ಇಲಾಖೆಯಿಂದ ಸಸಿ ವಿತರಣೆ, ಪಶುಪಾಲನೆ ಇಲಾಖೆಯಲ್ಲಿ ಮೇವಿನ ಮಿನಿ ಕಿಟ್ಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸೀಮಂತ ಕಾರ್ಯಕ್ರಮ, ವಿದ್ಯಾರ್ಥಿ ವೇತನ ಈ ಎಲ್ಲವೂ ಕೂಡ ಚುಂಚನಕುಪ್ಪೆ ಗ್ರಾಮ ಪಂಚಾಯಿತಿ ವತಿಯಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲವೂ ನಡೆಯಿತು. ಈ ಸಂದರ್ಭದಲ್ಲಿ ಎಸ್ಟಿ ಸೋಮಶೇಖರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲತಾ ಕುಮಾರಿ, ಶ್ರೀನಿವಾಸ್, ಉಪ ತಹಶೀಲ್ದಾರ್ ಕೆಂಪೇಗೌಡ, ಪಂಚಾಯಿತಿ ಅಧ್ಯಕ್ಷರು ಹೇಮನಾರಾಯಣಪ್ಪ, ಉಪಾಧ್ಯಕ್ಷರು ರೇಣುಕುಮಾರ್, ಪಿಡಿಒ ಪುರುಷೋತ್ತಮ್, ಕಾರ್ಯದರ್ಶಿ ಲತಾ ಮತ್ತು ಸರ್ವ ಸದಸ್ಯರು, ತಾವರೆಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರೇವಣಸಿದ್ದಯ್ಯ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮತ್ತು ಆಶಾ ಕಾರ್ಯಕರ್ತರು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇದು ನಮ್ಮ ಪಂಚಾಯಿತಿ ಸುದ್ದಿ. ಮುತ್ತಯ್ಯ ಎಬಿ. ಈ ಚುಂಚನಕುಪ್ಪೆ ವ್ಯಾಪ್ತಿ ಒಳಗಡೆ ಏನೆಲ್ಲ ಪ್ರಾಬ್ಲಮ್ಸ್ ಇರ್ತದೆ ಅದೆಲ್ಲವನ್ನ ಕೂಡ ಪರಿಹಾರ ಮಾಡ್ತಕ್ಕಂಥದಕ್ಕೆ ಹಲವಾರು ಸಭೆಗಳಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ. ಒಬ್ಬ ಸಿನ್ಸಿಯರ್ ಲೇಡಿ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಕೂಡ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಬೆಂಗಳೂರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೇನೆ. ಅದೇ ತರ ನಮ್ಮ ಬಿಒ, ನಮ್ಮ ಬೆಸ್ಕಾಂನವರು ಮತ್ತು ಇನ್ನೂ ಹಲವಾರು ಅಧಿಕಾರಿಗಳು, ನಮ್ಮ ಕೆಂಪೇಗೌಡರು, ನಮ್ಮ ಈ ಭಾಗದ ತಾವರೆಕೆರೆ ಹೋಬಳಿ ಡೆಪ್ಟಿ ತಹಶೀಲ್ದಾರ್ ಅವರು ಯಾವ್ದಾದ್ರು ಒಂದು ಕೆಲಸ ಹೇಳಿದ್ರೆ ಅದು 100% ಅದು ಮಾಡಿ ಆ ಜನಸಾಮಾನ್ಯನಿಗೆ ತಲುಪತಕ್ಕಂಥದ್ದು, ನಮಗೂ ಕೂಡ ಮಾಹಿತಿ ಕೊಡ್ತಕ್ಕಂಥದ್ದು. ಒಬ್ಬ ಸಿನ್ಸಿಯರ್ ಅಧಿಕಾರಿ ನಮ್ಮ ಈ ತಾವರೆಕೆರೆ ಹೋಬಳಿ ಡೆಪ್ಟಿ ತಹಶೀಲ್ದಾರ್ ಅವರು ಕೂಡ ಈ ಕಾರ್ಯಕ್ರಮ ಎಲ್ಲ ಮೇಲಿಸ್ತೋರಿನ್ನು ಕೂಡ ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ನೋಂದಣಿ ಮುಖಾಂತರ ಮಾಡಿಸಿದ್ರೆ ನಿಮ್ಗೆ ಅದು 100% ಆ ಕೆಲಸ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ತಹಸೀಲ್ದಾರ್ ಅವರು ಈ ಹಿಂದೆ 2 ಪಂಚಾಯತಿಲಿ ಏನ್ ಮಾಡಿದ್ದಾರೆ, ಏನೆಲ್ಲ ಅಬ್ಜೆಕ್ಷನ್ ಇತ್ತು, ಏನೆಲ್ಲ ಸಾರ್ವಜನಿಕರು ಕುಂದುಕೊರತೆಗಳನ್ನು ಹೇಳಿದ್ರು, ಅದೆಲ್ಲವನ್ನ ಕೂಡ ನೀವು ನೋಂದಣಿ ಮಾಡಿಸಿದ್ರೆ ನಮಗೆ ಅದು ಲಿಖಿತ ರೂಪದಲ್ಲಿ ಅದನ್ನ ಮಾಡಿ ಹೇಳ್ತಕ್ಕಂಥದ್ದನ್ನ ಅವರು ರೂಢಿ ಮಾಡ್ಕೊಂಡಿದ್ದಾರೆ. ಇವತ್ತು ಅದಕ್ಕಿಂತ ಹೇಳ್ತಾ ಇರೋದು, ಗ್ರಾಮ ಸಭೆಯಲ್ಲಿ ಇಲ್ಲಿ ಕೊಡೋದಕ್ಕಿಂತ ಮುಂಚೆ ಅಲ್ಲೇನು ನೋಂದಣಿ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ನಲ್ಲಿ, ಅಲ್ಲಿ ಪತ್ರ ಕೊಟ್ಟು ತಾವು ನೋಂದಣಿಯನ್ನ ಮಾಡಿಸಿದ್ರೆ ತಮ್ಮ ಪತ್ರದಲ್ಲಿ ಏನೆಲ್ಲ ಕುಂದುಕೊರತೆಗಳಿದೆ ಅದನ್ನ ಅವರು ನೋಡಿ ಅಧಿಕಾರಿಗಳ ಜೊತೆಯಲ್ಲಿ ಮುಂದಿನ ಪಂಚಾಯತಿ ಯಾವ ಜನಸಂಪರ್ಕ ಸಭೆ ಮಾಡ್ತದೆ ಅದಕ್ಕೆ ಕೂಡ ಅವರು ಚಾಲನೆಯನ್ನ ಮಾಡ್ತಾರೆ. ಇನ್ನು ನಮ್ಮ ಚುಂಚನಕುಪ್ಪೆ ಗ್ರಾಮ ಪಂಚಾಯತಿಯ ಪಿಡಿಒ ಅವರು ಸುಮಾರು ವರ್ಷಗಳಿಂದ, ಪಿಡಿಒ ಅಂದ್ರೆ ನನಗೆ ಬೇರೆ ಬೇರೆ ಪಂಚಾಯತಿಗಳಲ್ಲಿ ಬಹಳ ತಲೆನೋವಿದೆ. ಆದ್ರೆ ಚುಂಚನಕುಪ್ಪೆ ಗ್ರಾಮ ಪಂಚಾಯತಿ ಪಿಡಿಒ ಪುರುಷೋತ್ತಮ್ ಅವರು ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಶಾಸಕರಿಗೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಪಿಡಿಒ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಪಂಚಾಯತಿಯಲ್ಲಿ ನನಗೆ ತಲೆನೋವು, ನಮಗೆ ಶ್ರೀಮತಿ ಬಿಂದುವರೆಗೂ ಕೂಡ ತಲೆನೋವು, ಇನ್ನು ಕೆಲವರಿಗೆ ನಾವು ಸಿಇಒಗೆ ಕಂಪ್ಲೇಂಟ್ ಕೂಡ ಮಾಡಬೇಕಾಗ್ತದೆ. ಆದ್ರೆ ಚುಂಚನಕುಪ್ಪೆ ಪಂಚಾಯತಿ ಪಿಡಿಒ ಒಬ್ಬ ದಕ್ಷ ಅಧಿಕಾರಿ ಒಂದು ಸಣ್ಣ ಕೆಲಸನೂ ಕೂಡ ನಾನು ಇದುವರೆಗೂ ಹೇಳಿದ್ದೇನೆ ಅವರ ಹತ್ರ ಪಿಡಿಒಗೆ ಹೇಳಿ ಸರ್ ಅಂತಕ್ಕಂಥದ್ದು ಚುಂಚನಕುಪ್ಪೆ ಒಬ್ರು ಕೂಡ ಇದುವರೆಗೂ ಬಂದಿಲ್ಲ. ಅಂದ್ರೆ ಎಲ್ಲ ಕೆಲಸವನ್ನ ಪಂಚಾಯತಿ
ಅಧಿಕಾರಿಗಳು ಮತ್ತೆ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರು ಎಲ್ಲ ಸಮೇತ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ನಮ್ಮ ಕುಮಾರ್ ಅವರು ಕೂಡ ಉಪಾಧ್ಯಕ್ಷರು, ಅಧ್ಯಕ್ಷರಾಗಿ ಅವರು ಕೂಡ ಒಳ್ಳೆ ಕೆಲಸ. ವೀರ ಯೋಧರು ವೀರ ಮರಣನ ಹೊಂದರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ 1 ನಿಮಿಷದ ಮೌನಾಚರಣೆಯನ್ನ ಆಚರಿಸಬೇಕು. ಯಾರು ಎದ್ದೋಳಕ್ಕಾಗುತ್ತೆ, ಅಂಗವಿಕಲರು ಬಿಟ್ಟು ಇದ್ದವರೆಲ್ಲರೂ ಎದ್ದು ನಿಂತು ಒಂದು ಗೌರವನ್ನ ಮುಖಂಡರುಗಳಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ಪಂದನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಿದ್ವಿ ನಮ್ಮ ಶಾಸಕರ ನೇತೃತ್ವದಲ್ಲಿ, ಅವರ ಆದೇಶದಂತೆ. ಹಾಗೂ ಪ್ರತಿಯೊಂದು ಜನಸ್ಪಂದನ ಕಾರ್ಯಕ್ರಮದಲ್ಲೂ ಸಹ ನಾವು ಫಲಾನುಭವಿಗಳಿಗೆ ಹಲವಾರು ಸವಲತ್ತುಗಳನ್ನು ಒದಗಿಸ್ತಾ ಇದ್ದೀವಿ. ಜೊತೆಗೆ ತಮಗೆಲ್ಲ ಗೊತ್ತಿರೋಂಗೆ 25ನೇ ತಾರೀಕು ನಾವು ಚೋಳನಾಯಕನಹಳ್ಳಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ದಿನ ನನಗೆ ಶಾಸಕರು ಒಂದು ಆದೇಶವನ್ನು ಕೊಡ್ತಾರೆ, ಏನು ಹಾಕೋದ್ರ ಮುಖಾಂತರ ಹಾರೈಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರಿಗೆ ನಾವೆಲ್ಲರೂ ಧನ್ಯವಾದಗಳನ್ನು ನೀಡಬೇಕು. ಅವರು ಸುಮಾರು 2004-5ರಿಂದಲೂ ಕೂಡ ಸಾಮೂಹಿಕ ವಿವಾಹಗಳು, ಶ್ರೀಮಂತ ಕಾರ್ಯಕ್ರಮ, ಕಿಟ್ ವಿತರಣೆ, ಬಡವರಿಗೆ ಸಕಾಲದಲ್ಲಿ ಕಿಟ್ ವಿತರಣೆ ಕೊಡೋದು, ಬಾಗಿನ ಕೊಡುವಂಥದ್ದು, ಈ ಎಲ್ಲ ಒಂದು ಉತ್ತಮವಾದ ಸಮಾಜಮುಖಿ ಕಾರ್ಯಕ್ರಮವನ್ನ ಯಾವಾಗಲೂ ಶಾಸಕರು ಮಾಡಿಕೊಂಡಿದ್ದಾರೆ. ದೇವರು ಚಾಮುಂಡೇಶ್ವರಿ ನಮ್ಮ ಶಾಸಕರಿಂದ ಯಾವಾಗಲೂ ಚಾಮುಂಡೇಶ್ವರಿ ಎಲ್ಲ ಕ್ಷೇತ್ರದ ಜನ ಕೈ ಹಿಡಿಬೇಕು ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಾಹೇಬರ ಮೇಲೆ ಇರಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ.